ದೇವತ್ವ ಇಲ್ಲವೇ ಇಲ್ಲ, ನಾವು ಮಾನವರು ಕಣಯ್ಯ, ಹುಲ್ಲುಮಾನವರು ಕಣಯ್ಯ ಅಂತ ಕೃಷ್ಣ ಹೇಳಿದ್ದ. ಆ ಮಾತಿಗೆ ಅರ್ಜುನ ಹೇಳ್ತಾನೆ, ದೇವರಲ್ಲ ನೀವು, ದೇವರ ಒಡೆಯವರು. ನೀವು ದೇವರಲ್ಲಪ್ಪ ಕೃಷ್ಣ, ನಮ್ಮ ದೃಷ್ಟಿಯಲ್ಲಿ ದೇವರ ಒಡೆಯವರು ನೀವು. ನಾವು ಭಕ್ತರು, ಭೃತ್ಯರು, ನಾವು ನಿಮ್ಮ ಭಕ್ತರಪ್ಪ, ನಿಮ್ಮ ಸೇವಕರಪ್ಪ. ನಿಮ್ಮ ಪಾದದ ಕೆಳಗಡೆ ಕೂತ್ಕೊಂಡು ನಿಮ್ಮ ಪಾದ ಧೂಳಿನ ವಿಭೂತಿಯಿಂದ ಹಚ್ಚಿಕೊಳ್ಳೋರಪ್ಪ ನಾವು. ನಿಮ್ಮ ಪಾದದ ಧೂಳಿಯೇ ನಮಗೆ ವಿಭೂತಿ ಕಣಪ್ಪ. ನಾವು ಭಕ್ತರು. ಒಂದೇ ಒಂದು ಕೇಳ್ತೀನಿ, ಹಂಗಿನಲ್ಲಿ ಇಷ್ಟಿಲ್ಲ, ಯುದ್ಧ ಮಾಡೋಕ್ಕಾಗಲ್ಲ, ನಾನು ನಿಮ್ಮ ಜೊತೆ ಏನು ಮಾಡೋಣ ಅಂತ ಕೇಳಿದೆಲ್ಲಪ್ಪ. ನಾನು ಕೇಳ್ಕೊತೀನಿ, ತಾವು ದಯವಿಟ್ಟು ಯುದ್ಧದಲ್ಲಿ ನನ್ನ ಸಾರಥಿಯಾಗಿ ನನ್ನನ್ನು ಮುನ್ನಡೆಸಬೇಕು. ಕೃಷ್ಣ, ಯುದ್ಧ ಮಾಡಬೇಡಿ, ನನ್ನ ಸಾರಥಿಯಾಗಿ ರಥಕ್ಕೆ ನೀವು ನನ್ನ ರಥಕ್ಕೆ ನೀವು ಸಾರಥಿಯಾಗಿ ಈ ಭಕ್ತನನ್ನು ಕಾಪಾಡಬೇಕು ಅಂತ ಹೇಳಿ ತನ್ನ ತಲೆಯನ್ನು ಆ ಕೃಷ್ಣನ ಪಾದಗಳ ಮೇಲಿಟ್ಟು, ನೊಸಲನ್ನು ಚರಣಗಳಿಗೆ ಮೇಲಿಟ್ಟು ನಮಸ್ಕಾರ ಮಾಡಿ, ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಮುಕ್ಕೊಂಡು ಕೇಳ್ಕೊಂಡಂತೆ, ಅರ್ಜುನ ನೀವು ನನಗೆ ಡ್ರೈವರ್ ಆಗಬೇಕಪ್ಪ ಎನಲು ನಗುತ್ತೆತ್ತಿದನು, ಸಾರಥಿತನವ ಕೈಕೊಂಡನು. ಎನಲು ನಗುತ್ತೆತ್ತಿದನು, ಸಾರಥಿತನವ ಕೈಕೊಂಡನು. ಕೃಪಾಳುವಿನ ಅನುನಯವ ನಾನೆತ್ತ ಬಲ್ಲೆನು ಭೃತ್ಯ ವರ್ಗದಲ್ಲಿ. ತನಗಹಂಕೃತಿಯಿಲ್ಲ ವೈರೋಚನೆಯ ಪಡಿಹಾರಿಕೆ, ಕಿರೀಟಿಯ ಮನೆಯ ಬಂಡಿಯ ಬೋವನಾದನು. ಓ ಕಿರೀಟಿಯ ಮನೆಯ ಬಂಡಿಯ ಬೋವನಾದನು ವೀರನಾರಾಯಣ. ಕಿರೀಟಿಯ ಮನೆಯ ಬಂಡಿಯ ಬೋವನಾದನು ವೀರನಾರಾಯಣ. ಕಿರೀಟಿಯ ಮನೆಯ ಬಂಡಿಯ ಬೋವನಾದನು ವೀರನಾರಾಯಣ. ಕಿರೀಟಿಯ ಮನೆಯ ಬಂಡಿಯ ಬೋವನಾದನು. ಕೃಷ್ಣ ಎಲ್ಲೋ ಒಂದು ಕಡೆ ಅದೇ ಶಕ್ತಿ, ಅದೇ ಧೈರ್ಯ, ಅದೇ ಆಶಾಕಿರಣ. ಏಕೆಂದರೆ ಆ ಕೃಷ್ಣನ ಸ್ವರೂಪನೇ ಅಂಥದ್ದು. ಬೇರೆ ದಶಾವತಾರಗಳಲ್ಲಿ ಹೆಚ್ಚು ಪ್ರಿಯವಾಗುವುದು ಕೃಷ್ಣನ ಅವತಾರ. ಯಾಕೆಂದರೆ ನಮ್ಮ ನಿಮ್ಮಂತ ಅದಕ್ಕೆ ನಾವು ಪದ ಬಳಸ್ತಾ, ಕುಮಾರ ಬಳಸ್ತಾ, ಭಕ್ತ ಕುಟುಂಬಿ ಅಂತ. ಇವನು ಕಿರೀಟಿ ಇದೆ ಅರ್ಜುನ, ಕಿರೀಟಿಯ ಮನೆಯ ಬಂಡಿಯ ಬೋವನಾದ. ಯಾವ ಮಟ್ಟಕ್ಕೆ ತಿಳಿದ್ಬಿಟ್ಟ ಕೃಷ್ಣ ಅಂದರೆ, ಅರ್ಜುನನ ಮನೆಯ ವಾಹನಕ್ಕೆ ಡ್ರೈವರ್ ಆಗುತ್ತಾನೆ. ಇದಕ್ಕಿಂತ ಪುಣ್ಯ ಹೇಳಬೇಕು ಜೀವನದಲ್ಲಿ, ಇದಕ್ಕಿಂತ ಪುಣ್ಯನೇ ಹೇಳಿ ಡ್ರೈವರ್ ಆಗ್ತಾನೆ. ಡ್ರೈವರ್ ಅಂದರೆ ನಮಗೆ ಜ್ಞಾಪಕ ಬಂತು. ಐನ್ಸ್ಟೈನ್ ಇದೆಲ್ಲ ಗೊತ್ತಿದೆ, ಖ್ಯಾತ ವಿಜ್ಞಾನಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಥಿಯರಿ ಆಫ್ ರಿಲೇಟಿವಿಟಿ, E=mc², ಅದೆಲ್ಲ ಕಂಡುಹಿಡಿದ ಮಹಾ ದೊಡ್ಡ ಮೇಧಾವಿ ವಿಜ್ಞಾನಿ ಐನ್ಸ್ಟೈನ್. ಅವನ ಸಂಶೋಧನೆ ಮಾಡಿ ತನ್ನ ಸಂಶೋಧನಾ ಗ್ರಂಥ ಪ್ರಕಟ ಮಾಡಿದ ಮೇಲೆ ಎಲ್ಲ ಕಡೆಗೂ ಐನ್ಸ್ಟೈನನ್ನು ಭಾಷಣ ಕರೆಯೋದು. ಬನ್ನಿ ನಿಮ್ಮ ಸಂಶೋಧನೆ ಬಗ್ಗೆ ಇಲ್ಲಿ ಲೆಕ್ಚರ್ ಕೊಡಿ, ಅಲ್ಲಿ ಲೆಕ್ಚರ್ ಕೊಡಿ, ಇಲ್ಲಿ ಲೆಕ್ಚರ್ ಕೊಡಿ. ಐನ್ಸ್ಟೈನ್ಗೆ ಎಲ್ಲ ಕಡೆ ಹೋಗಿ ಹೇಳಿದ್ದೇ ಹೇಳಬೇಕು. ಅದೇ ಎಲ್ಲ ಕಡೆ ಹೋಗೋದು ಅದೇ. E=mc², ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. E ಅಂದರೆ ಎನರ್ಜಿ, M ಅಂದರೆ ಮಾಸ್, C ಅಂದರೆ ವೆಲಾಸಿಟಿ ಆಫ್ ಲೈಟ್. ಇದ್ರಿಗೆ ಎಲ್ಲ ಕಡೆ ಹೇಳ್ಕೊಂಡು ಅವನು ಕಾರ್ ಡ್ರೈವರ್ ಇದ್ದಂತೆ. ಐನ್ಸ್ಟೈನ್ಗೆ ಕಾರ್ ಡ್ರೈವರ್. ಆ ಡ್ರೈವರು ಜೊತೆ ಹೋಗಲ್ಲ ಐನ್ಸ್ಟೈನ್ ಜೊತೆಗೆ. ಕೇಳಿಸ್ಕೊಂಡು ಡ್ರೈವರ್ಗೆ ಅದೆಲ್ಲ ಪಾಠ ಆಗೋದು. ಅವನೇ ಪಂಡಿತ ಆಗುತ್ತಿದ್ದ.
E=mc² ಥಿಯರಿ ಆಫ್ ರಿಲೇಟಿವಿಟಿ ಎಲ್ಲ ಕೇಳಿಸ್ಕೊಂಡು ಐನ್ಸ್ಟೀನ್ಗೆ ಆಗ್ತಿಲ್ಲ. ಕೊನೆಗೆ ಒಂದು ದಿನ ಇನ್ಯಾವುದೋ ಬಂದ್ರಂತೆ ಕಾಲೇಜ್ನವರು ಪ್ರಿನ್ಸಿಪಾಲ್ ಬಂದು ಕೇಳಿದ್ರಂತೆ, ತಾವು ದಯವಿಟ್ಟು ಐನ್ಸ್ಟೀನ್ ಸಾಹೇಬ್ರೆ ನಮ್ಮ ಕಾಲೇಜಿಗೆ ಬಂದು ತಾವು ಲೆಕ್ಚರ್ ಕೊಡಬೇಕು. ಅಯ್ಯೋ ನಾನೇನಕ್ಕಪ್ಪ, ಪರವಾಗಿಲ್ಲ, ನಮ್ಮ ಡ್ರೈವರ್ ಕಳಿಸ್ತೀನಿ, ಇದೆಲ್ಲ ತಾವೇ ಬಂದು ಹೇಳಬೇಕು. ಅವರಿಗೆ ಆ ಕಾಲೇಜ್ ಹುಡುಗರುಗಳಿಗೆ ಐನ್ಸ್ಟೀನ್ ಯಾರು ಗೊತ್ತಿತ್ತಿರುವ, ಅದಕ್ಕೆ ಐನ್ಸ್ಟೀನ್ ಏನಾಗುತ್ತೆ, ನೋಡು ಇವತ್ತು ನೀ ಲೆಕ್ಚರ್ ಕೊಡು, ನಾ ಕಾರ್ ಡ್ರೈವರ್ ಆಗ್ತೀನಿ, ನಾ ಕಾರ್ ಡ್ರೈವರ್ ಆಗ್ತೀನಿ, ನೀ ಲೆಕ್ಚರ್ ಕೊಡು. ಆಯಿತು, ಡ್ರೈವರ್ ಕಲ್ತಿದ್ದ ಚೆನ್ನಾಗಿ, ಡ್ರೈವರ್ಗೆ ಹೋದ, ಕಾಲೇಜ್ ಕ್ಲಾಸಲ್ಲಿ ಕೂತ್ಕೊಂಡ, ಹುಡುಗರಿಗೆಲ್ಲ E=mc² ಸಿಮೆಂಟ್ಸ್ನ ತಗೊಂಡು ಪಾಠ ಎಲ್ಲ ಹೇಳ್ದ. ಅದೆಲ್ಲ ಹೇಳಿದ ಮೇಲೆ ಅವನು ಗುರುವರ್ದಾಗಿ ಕಲ್ತಿದ್ದಷ್ಟು ಒಪ್ಪಿಸ್ಬಿಟ್ಟ ಕ್ಲೀನಾಗಿ ಹುಡುಗರ ಮುಂದೆ ಡ್ರೈವರು. ಅಲ್ಲೊಬ್ಬ ಹುಡುಗ ಇದ್ದ, ಸರ್ ಐ ಹ್ಯಾವ್ ಎ ಡೌಟ್, ಅಲ್ಲ ನನಗೊಂದು ಅನುಮಾನ ಬಂದಿದೆ ಅಂದ್ಬಿಟ್ಟು, ಇದು ಒಂಥರ ಒಂದು ಭಾಳ ಕ್ಲಿಷ್ಟವಾದಂಥ ಒಂದು ಅನುಮಾನ ಕೇಳಿದ. ಪಾಪ ಡ್ರೈವರ್ ಅಷ್ಟು ಮಾತ್ರ ಕಲ್ತಿದ್ದ, ಆ ಡೌಟ್ ಉತ್ತರ ಹೇಳೋಷ್ಟು ಅವ್ರು ಕಲ್ತ್ಕೊಂಡಿದ್ದ. ಅವ್ರು ಡೌಟ್ ಕೇಳಿದ ತಕ್ಷಣವೇ, ನೀವು ಡೌಟಾ, ವೆರಿ ಸಿಲ್ಲಿ ಡಾಕ್ಟರ್ ಅಂತ ಡ್ರೈವರು ಬುದ್ಧಿವಂತ, ಭಾಳ ಸಣ್ಣ ಅನುಮಾನ ಬಂದಿರೋದು. ಇದಕ್ಕೆ ಉತ್ತರನ ಮೈ ಡ್ರೈವರ್ ಸರಿ, ಈ ಉತ್ತರನ ನಮ್ಮ ಡ್ರೈವರ್ ಹೇಳ್ತಾರೆ. ಅಲ್ಲ, ನೀವು ಡ್ರೈವರ್ ಕೂರಿಸ್ತೀರಾ ಇಲ್ಲಾಂದ್ರೆ ವ್ಯಾಖ್ಯಾನಕ್ಕೆ? ಹಾಗೆ ಡ್ರೈವರ್ ಇದ್ದರೂ ಅಷ್ಟೊಂದು ಇದಲ್ಲ. ಆದರೆ ಕೃಷ್ಣ ಕಿರೀಟಿಯ ಮನೆಯ ಬಂಡಿಯ ಪೋವಿಯಾದನು ಅಂತ, ಪೋವನಾದನು ಅಂತ ಕೃಷ್ಣನ ಸಮಸ್ಯೆ. ಅದಕ್ಕೆ ಒಂದು ಕಡೆ ಅದು ಕೊನೆಯ ಪದ್ಯನ ಅವ್ರ ಬಾಯಲ್ಲಿ ಹೇಳಿಸ್ಬಿಡ್ತೀನಿ. ನನಗೆ ಭಾಳ ಇಷ್ಟವಾದ ಕುಮಾರವ್ಯಾಸರ ಪದ್ಯದಲ್ಲಿ ತುಂಬ ಇಷ್ಟವಾದ ಪದ್ಯ ಅದು. ಕೃಷ್ಣ ಕುಮಾರವ್ಯಾಸನ ದೃಷ್ಟಿನಲ್ಲಿ ಹೇಗಪ್ಪ ಅಂದರೆ, ಭಕ್ತರು ಕೃಷ್ಣ ಅಂತ ಕರೆದ್ರೆ ಎಲ್ಲೇ ಅವರೆಲ್ಲ ಇಟ್ಕೊಳ್ಳಿ, ಕೃಷ್ಣ ಅಂತ ಕರೆದ ತಕ್ಷಣವೇ ರಾಯ್ ಕಲ್ಕೊಂಡ್ಬಿಡ್ತಾನೆ. ಈ ಮಹಾಭಾರತದ ಉದ್ದಕ್ಕೆ ಹೇಳುವೆ ಕೃಷ್ಣ ಕಥೆಯನ್ನು ಅಂತ ಯಾಕೆ ಹೇಳಿದ ಕುಮಾರವ್ಯಾಸ ಅಂದರೆ, ಅಲ್ಲಿ ಹಾಗೇನೆ ದ್ರೌಪದಿ ವಸ್ತ್ರಾಪರಣ ಆಗ್ತಾ ಇದೆ, ದುಶ್ಯಾಸನ ಸೀರೆ ಸೆಳೀತಾ ಇದ್ದಾನೆ, ಯಾರು ಸಹಾಯಕ್ಕಿಲ್ಲ, ನಿಸ್ಸಹಾಯಕ ಸ್ತ್ರೀ ದ್ರೌಪದಿಯ ಮಾನಭಂಗ ಆಗ್ತಾ ಇದೆ, ಸೀರೆಗಳ ಮೇಲೆ ಸೀರೆ ಎಳಿತಾ ಇದ್ದಾನೆ ದುಶ್ಯಾಸನ. ಸೀರೆ ಸೆಳೆದು ಇಂಥ ಕಷ್ಟ ಕಾಲದೊಳಗೆ ಅಲ್ಲೆಲ್ಲೋ ಒಂದು ಕಡೆಯಲ್ಲಿ ಪಗಡೆ ಆಡ್ಕೊಂಡು ಕೂತಿದ್ದಂತೆ ಕೃಷ್ಣ, ಪಗಡೆ ಆಡ್ಕೊಂಡು ಕೂತಿದ್ದಂತೆ. ಇಲ್ಲಿ ಭೂಮಿಯಲ್ಲಿ ದ್ರೌಪದಿ ಸೀರೆ ಸೆಳಿಕೆಯಲ್ಲಿ ದುಶ್ಯಾಸನ. ದ್ರೌಪದಿ ಕೃಷ್ಣ ನಾನು ಕಾಪಾಡು, ನನ್ನ ಸೀರೆ ಎಳಿತಾ ಇದ್ದಾನೆ ದುಶ್ಯಾಸನ ಅಂತ ಕೂಗಿದ ತಕ್ಷಣವೇ ಅಲ್ಲಿದ್ದವನು ದಳ ಉಳಿಸ್ತಿದ್ದಾನೆ, ದಳ ಬಿಡುತ್ತಿದ್ದಾನೆ, ಅಕ್ಷಯವಾಗಲಿ ಎಂಬುತ್ತಂತೆ. ದಳ ಉಳಿಸ್ತಾನೆ, ಅಕ್ಷಯವಾಗಲಿ ಎಂಬುತ್ತಾನೆ. ಅಲ್ಲಿ ಕೂತ್ಕೊಂಡು ಅಕ್ಷಯವಾಗಲಿ ಇದ್ದ ತಕ್ಷಣ ಇದು ಸೀರೆ ಅಕ್ಷಯವಾಗಿ ಹೋಗ್ಬೋದು, ದ್ರೌಪದಿಯ ಮಾನರಕ್ಷಣೆ ಆಗ್ಬೋದು. ಹಾಗೆ ಕೃಷ್ಣ ಎಷ್ಟೋ ಪ್ರಸಂಗಗಳಲ್ಲಿ ಧರದ ರಕ್ಷಣೆ ಬರುವಂಥವನು. ಅದಕ್ಕೆ ಕುಮಾರವ್ಯಾಸ ಹೇಳ್ತಾನೆ, ದೇವ ಬಂದನು ತನ್ನ ನೆನೆವನ ಕಾವ ಬಂದನು, ದೈತ್ಯ ಕುಲವನ ದಾವ ಬಂದನು, ಭಾಗವತ ಜನರು ಲೋಲುಪನು ಬಂದ, ಭಾವಿಸುವರೆ ಅಗಾರಿ ಬಂದನು. ಇನ್ನೂ ಇಷ್ಟವಾದ ನನ್ನ ಸಾಲು, ಓವಿ ಬಂದರೆ ತನ್ನಲ್ಲಿ ಇರುವ ದೇವ ಬಂದನು. ದೇವ ಬಂದನು ತನ್ನ ನೆನೆವರ ಕಾವ ಬಂದನು, ದೇವ ಬಂದನು ತನ್ನ ನೆನೆವರ ಕಾವ ಬಂದನು, ಭಾಗವತ ಜನ ಲೋಪನು ಬಂದ,
ಇಷ್ಟವಾಗಿರುವಂಥದ್ದು ನಾನು ನಂಬಿರೋ ಸಾಕು. ಆ ಕೃಷ್ಣನನ್ನು ಕಷ್ಟ ಬಂದಾಗ ನಾವು ಏನಾರು ಕೃಷ್ಣ ಅಂತಂದರೆ ಬಂದೆ ನಡೆಯೋ ಅಂತ ಸಲೀಸ್ ಮನುಷ್ಯ ಕೃಷ್ಣ. ನಾನು ಕೃಷ್ಣ